ಸೆಕ್ಯೂರಿಟಿ ನೀಡೋ ಹುಬ್ಬಳ್ಳಿಯ ಭದ್ರತಾ ಏಜೆನ್ಸಿ ಸಿಇಒಗೆ ಮಹಿಳೆಯಿಂದ ಗೂಸ. ಹುಬ್ಬಳ್ಳಿಯಲ್ಲಿ ಖಾಸಗಿ ಭದ್ರತಾ ಏಜೆನ್ಸಿ ನಡೆಸುತ್ತಿದ್ದ ಸೆಕ್ಯೂರಿಟಿ ಉದ್ಯಮಿಗೆ ಮಹಿಳೆಯೋರ್ವಳು ಕಚೇರಿಗೆ ನುಗ್ಗಿ ಹಲ್ಲೆ ಮಾಡಿದ್ದಾರಂತೆ. ಕಚೇರಿ ಸಿಬ್ಬಂದಿ ರಕ್ಷಿಸದೇ ಇದ್ದಿದ್ರೆ ನೀನು ಜೀವಸಹಿತ ಉಳಿಯುತ್ತಿರಲಿಲ್ಲ ಎಂದು ಬೆದರಿಕೆ ಹಾಕಿದ್ದಾಗಿ ಉದ್ಯಮಿ ಸಂತೋಷ್ ಇಂಚಲ ಹುಬ್ಬಳ್ಳಿ ಗೋಕುಲ ರೋಡ್ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಮಹಿಳೆ ಮತ್ತು ಆಕೆಯ ಮಗನಿಂದ ಉದ್ಯಮಿಗೆ ಗೂಸ. 14 ವರ್ಷಗಳ ಹಿಂದೆ ಬೆಳಗಾವಿಯಿಂದ ಹುಬ್ಬಳ್ಳಿಗೆ ಕೆಲಸಕ್ಕೆ ಬಂದ ಅರುಣಾ ಸುರೇಶ್ ಎಂಬ ಮಹಿಳೆ ಜೊತೆ ಉದ್ಯಮಿ ಸಂತೋಷ್ ಇಂಚಲಾಗೆ ಪರಿಚಯ ಆಗಿತ್ತಂತೆ. ಹುಬ್ಬಳ್ಳಿಯಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವಿದ್ದ ಆಕೆ ಜೊತೆ ಉದ್ಯಮಿ ಸಂತೋಷ್ ಇಂಚಲಾಗೆ ಸಲುಗೆ ಬೆಳೆದು ಆಗಾಗ ಮನೆಗೆ ಹೋಗಿ ಬಂದು ಮಾಡುತ್ತಿದ್ದರಂತೆ. ಆರೋಪಿ ಅರುಣಾ ಮನೆ ಖರ್ಚಿಗೆ ಅಂತ ಒಂದಷ್ಟು ಹಣ ನೀಡುತ್ತಾ ಬಂದಾಗ ಮಹಿಳೆಯ ಕುಟುಂಬ ಜಗಳ ಅರಿತು ಮನೆಗೆ ಹೋಗೋದನ್ನ ಸಂತೋಷ್ ಇಂಚಲ ನಿಲ್ಲಿಸಿದ್ದರಂತೆ. ಆಗ ಅರುಣಾ, ನನಗೆ 50 ಲಕ್ಷ ಹಣ ನೀಡದಿದ್ರೆ ಸಮಾಜದಲ್ಲಿ ನಿನ್ನ ಮಾನ ಹರಾಜು ಹಾಕ್ತೀನಿ ಅಂತ ಬೆದರಿಸಿ ಹಂತಹಂತವಾಗಿ 50 ಲಕ್ಷ ಹಣವನ್ನು ಪಡೆದಿದ್ದಳಂತೆ. ಅಷ್ಟೇ ಅಲ್ಲದೆ ಏಪ್ರಿಲ್ 16ರಂದು ಆರೋಪಿ ಅರುಣಾ ತನ್ನ ಜೊತೆ ಮಗನನ್ನು ಕರೆದುಕೊಂಡು ಹುಬ್ಬಳ್ಳಿ ಗೋಕುಲ್ ರಸ್ತೆಯ ಅರ್ಜುನ್ ವಿಹಾರ್ನಲ್ಲಿರುವ ಯುನೈಟೆಡ್ ಸೆಕ್ಯೂರಿಟಿ ಫೋರ್ಸ್ ಕಚೇರಿಗೆ ನುಗ್ಗಿ ಕಚೇರಿ ಸಿಬ್ಬಂದಿ ಎದುರೇ ಸಿಇಒ ಸಂತೋಷ್ ಇಂಚಲ ಕಾಲರ್ ಪಟ್ಟಿ ಹಿಡಿದು ಮುಖಕ್ಕೆ ಬಾರಿಸಿದ್ದಾಳೆ. ಅಷ್ಟೇ ಅಲ್ಲದೆ ಅರುಣಾ ಜೊತೆ ಬಂದ ಆಕೆಯ ಮಗನೂ ಹಲ್ಲೆ ಮಾಡಿದ್ದು, ಆಗ ಅಲ್ಲಿಯೇ ನೆರೆದಿದ್ದ ಸ್ಥಳೀಯರು ಉದ್ಯಮಿ ಸಂತೋಷ್ ಇಂಚಲಾನ ರಕ್ಷಿಸಿದ್ದಾರೆ. ಹಣ ನೀಡದೇ ಇದ್ರೆ ನಿನ್ನ ಸುಮ್ಮನೆ ಬಿಡಲ್ಲ ಎಂದು ಮಹಿಳೆ ಮತ್ತು ಯುವಕ ಧಮ್ಕಿ ಹಾಕಿದ್ದಾಗಿ ದೂರು ನೀಡಿದ್ದಾರೆ. ಸಂತೋಷ್ ಇಂಚಲ ನೀಡಿದ ದೂರಿನ ಮೇರೆಗೆ ಹುಬ್ಬಳ್ಳಿ ಗೋಕುಲ್ ರಸ್ತೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರಿದಿದೆ. ಮಹಿಳೆ ಮನೆಗೆ ಉದ್ಯಮಿ ಸಂತೋಷ್ ಆಗಾಗ ಏತಕ್ಕೆ ಹೋಗಿ ಬರುತ್ತಿದ್ದರು? ಅವಳು ಕೇಳಿದಾಗಲೆಲ್ಲ ಯಾಕೆ ಹಣ ಕೊಡುತ್ತಿದ್ದರು? ಆ ಮಹಿಳೆಗೂ ಸಂತೋಷ್ಗೂ ಏನು ಸಂಬಂಧ ಎಂಬ ಪ್ರಶ್ನೆಗಳಿಗೆ ಇನ್ನೂ ಉತ್ತರ ಸಿಕ್ಕಿಲ್ಲ.